ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕರ್ನಾಟಕದಲ್ಲಿ ರಾಜ್ಯಪಾಲರು ಹೇಳಿದ್ರೆ ಯಡಿಯೂರಪ್ಪನವರು ಎಷ್ಟು ಬಾರಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕೆಳಗಿಳಿದ್ರು ಒಂದ್ ನಿಮಿಷ ನೀವು ಸಾಕ್ಷಿ ಕೊಡ್ಬೇಕು ಅಂತ ಹೇಳಿರ್ತಕ್ಕಂಥದ್ದು ಪ್ರೂವ್ ಮಾಡ್ಬೇಕಂತಲ್ಲ. ನೀವು ಸಾಕ್ಷಿ ಕೊಡಿ, ಯಾರ್ಯಾರು ನಿಮ್ ಜೊತೆ ಇದ್ದಾರೆ ಅಂತ ಸಾಕ್ಷಿ ಕೊಡಿ. ಓಕೆ, ಒಂದ್ ನಿಮಿಷ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಫಸ್ಟ್ ಅವರು ಡೆಮೋಕ್ರಾಟಿಕ್ ಇನ್ವೈಟ್ ಮಾಡಿಲ್ಲ. ಫಸ್ಟ್ ರಿಯಾಕ್ಷನ್ ಡಿಸ್ಟರ್ಬ್ ಮಾಡಿ. ಆಫ್ಟರ್ ರಿಸಲ್ಟ್ ಇನ್ವೈಟ್ ಮಾಡಬೇಕು. 108 ಸೀಟು ಟಿವಿಕೆ ಇದೆ ಮೇಡಮ್, 5 ಸೀಟು ಈಗ ಕಾಂಗ್ರೆಸ್ ಅವ್ರ ಜೊತೆ ಹೋಗಿದೆ, 113 ಸೀಟ್ ಆಯ್ತು. ಈಗ ನಿಮ್ ಜೊತೆ ಇನ್ ಯಾರಿದ್ದಾರೆ? ಇನ್ನ 5 ಸೀಟ್ ಬೇಕು ನಿಮ್ಗೆ. ಕರೆಕ್ಟ್ ಅವ್ರ ಹತ್ರ ನಂಬರ್ ಇಲ್ಲ, ತೋರಿಸಬೇಕಾಗಿತ್ತು. ಟಿವಿಕೆ ಮುಖ್ಯಮಂತ್ರಿ ಆಗ್ಲಿ. ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಾನು ಹೇಳ್ತೀನಪ್ಪ, ಯಡಿಯೂರಪ್ಪನವರು ಪ್ರತಿ ಬಾರಿ ಪ್ರಮಾಣ ವಚನ ಸ್ವೀಕಾರ ಮಾಡುವಾಗಲೂ ನಂಬರ್ ತೋರಿಸ್ಬಿಟ್ಟೆ ಹೋಗಿದ್ರಾ? ಇವರೇ ಇದ್ರು ಅಂತ ಸಾಕ್ಷಿ ಕೊಟ್ಬಿಟ್ಟೆ ಹೋಗಿದ್ದಾರೆ ಅವರು. ರಾಜ್ಯಪಾಲ ಯಾಕೆ ಪ್ರೂವ್ ಮಾಡ್ಕೊಳಕ್ ಆಗ್ಲಿಲ್ಲ ವಿಧಾನಸಭೆಯಲ್ಲಿ? ಕೆಳಗಿಳಿದ್ರಲ್ಲ. ರಾಜ್ಯಪಾಲರಿಗೆ ಸಾಕ್ಷಿ ಕೊಟ್ಟು ಹೋಗಿದ್ರು, ಅದಾದ ನಂತರ ಬದಲಾವಣೆಗಳಾದವು. ಇವತ್ತು ಟಿವಿಕೆ ಕೇಳ್ತಾ ಇರ್ತಕ್ಕಂಥದ್ದು ಅದೇನೆ, ನೀವು ಸಾಕ್ಷಿ ಕೊಡಿ ಅಂತ ಕೇಳ್ತಿದ್ದಾರೆ. ಇವತ್ತು ಸಾಕ್ಷಿ ಕೊಟ್ರೆ ಇಂಥ CPI ಅವರು ನಮ್ಮ ಜೊತೆ ಇದ್ದಾರೆ, ಮುಸ್ಲಿಂ ಲೀಗ್ ನಮ್ಮ ಜೊತೆ ಇದ್ದಾರೆ ಅಂತ ಸಾಕ್ಷಿ ಕೊಟ್ರೆ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿ. ನಾವು ಟಿವಿಕೆ ವಿರೋಧಿಗಳಲ್ಲ, ಸೈದ್ಧಾಂತಿಕವಾಗಿ DMK ವಿರೋಧಿಗಳು. ಇನ್ನೊಂದು ಹೇಳಲೇಬೇಕು, ಕಾಂಗ್ರೆಸ್ ಮಾಡಿರ್ತಕ್ಕಂಥ ಮೋಸ DMKಗೆ ಇದು ಸಣ್ಣ ಪುಟ್ಟ ಮೋಸ ಅಲ್ಲ. ಸುಮಾರು 11 ವರ್ಷಗಳ ಸಖ್ಯ. ಅದು ಯಾವ ರೀತಿ ಹೇಳಿದ್ರು ರಾಹುಲ್ ಗಾಂಧಿ, ಸ್ಟಾಲಿನ್ ನನ್ನ ಬ್ರದರ್, ನನ್ನ ಜೀವನದಲ್ಲಿ ಯಾರನ್ನೂ ಸಹ ನನ್ನ ಬ್ರದರ್ ಅಂತ ಕರೆದೇ ಇಲ್ಲ. ಸ್ಟಾಲಿನ್ ಇಸ್ ಒನ್ ಅಂಡ್ ಓನ್ಲಿ ಬ್ರದರ್ ಅಂತ ಹೇಳಿದಂತವ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂವಿಧಾನಾತ್ಮಕ ಮತ್ತೆ ಪ್ರಜಾಪ್ರಭುತ್ವವನ್ನ ಉಳಿಸ್ತಕ್ಕಂಥ ಮೈತ್ರಿ ಇದು ಅಂತ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರು. ಮತ್ತೆ ಇವ್ರ ಸಿದ್ಧಾಂತ ಎಲ್ಲಿ ಉಳ್ಕೊಂತು? ಇನ್ನೊಂದು ಹೇಳ್ಬಿಡ್ತೀನಿ ಮೇಡಮ್ ಫೈನಲ್ ಆಗಿ, ಇವರ ಸಖ್ಯ ಮಾಡಿದಂತಹ INDA ಒಕ್ಕೂಟದ ನಾಯಕರು ಒಬ್ರು ಉಳಿತಾ ಇಲ್ಲ. ಯಾಕೆ? ಕಾಂಗ್ರೆಸ್ ಮಾತ್ರ ಉಳ್ಕೊಂತಾ ಇದೆ, 4 ಸ್ಟೇಟ್ ಅಧಿಕಾರ ಮಾಡ್ತಾ ಇದೆ. ಇವರು ಮಮತಾ ಬ್ಯಾನರ್ಜಿಯನ್ನ ಮುಗಿಸಿದ್ರು, ಪಿಣರಾಯಿ ವಿಜಯನ್ ಮುಗಿಸಿದ್ರು, ಸ್ಟಾಲಿನ್ ಮುಗಿಸಿದ್ರು, ಅಖಿಲೇಶ್ ಯಾದವ್ ಮುಗಿಸಿದ್ರು, ಅರವಿಂದ್ ಕೇಜ್ರಿವಾಲ್ ಮುಗಿಸಿದ್ರು, ಶರದ್ ಪವಾರ್ ಮುಗಿಸಿದ್ರು, ಲಾಲು ಪ್ರಸಾದ್ ಯಾದವ್ ಮುಗಿಸಿದ್ರು. ಯಾಕೆ ಅಂತ ಹೇಳ್ಬಿಡ್ತೀನಿ, ಇವರಲ್ಲಿದ್ದಂತಹ ಸಿದ್ಧಾಂತ, ಇವರಲ್ಲಿದ್ದಂತಹ ಹಿಂದೂ ವಿರೋಧಿ ಸಿದ್ಧಾಂತವನ್ನ ಎಲ್ಲ ಒಂದ್ ಕಡೆ ಅದೇನ್ ಹೇಳ್ತಾರಲ್ಲ, ಹಿರಿಯಕ್ಕನ ಚಾಳಿ ಮನ ಮಕ್ಕಳಿಗೆಲ್ಲ ಅಂತ ಹೇಳಿ, ಇವ್ರ ಚಾಳಿ ಏನಾಗ್ಬಿಡ್ತು, ಅವ್ರಿಗೂ ಹೋಗ್ಬಿಡ್ತು. ಇವ್ರು ಸೇಫ್ ಆಗ್ಬಿಟ್ರು, ಅವ್ರನ್ನ ಮುಗಿಸ್ಬಿಟ್ರು. ಇವತ್ತು ಮೇಡಮ್ ಸ್ಥಳೀಯ ಅಂದ್ರೆ ಯಾವ್ಯಾವ ಸ್ಥಳೀಯ ಪಕ್ಷಗಳಿದವೋ ಅದನ್ನ ಮುಗಿಸಿರ್ತಕ್ಕಂಥದ್ದು ಯಾರು ಅಂತಂದ್ರೆ ಕಾಂಗ್ರೆಸ್. ನಂಬಿಕೆ ದ್ರೋಹ, ಅಧಿಕಾರಕ್ಕೆ ಅಂಟಿಕೊಂಡಿರೋದೇ ಕಾಂಗ್ರೆಸ್ ಅಂತ ಅಧಿಕಾರಿಗಳು ಸಿಗುತ್ತಲ್ಲ ಹೋಗ್ಬಿಡುತ್ತೆ ಅಂತ ನೋಡಿ. ನಮ್ದು ಜಂಪಿಂಗ್ ಸ್ಟಾರ್ ನಾವು ಎಷ್ಟು ಸತಿ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದೀವಿ ಪ್ರಜಾಪ್ರಭುತ್ವದಲ್ಲಿ, ಈ ದೇಶದಲ್ಲಿ. ನಾವು ರಾಜ್ಯ ಮುಖ್ಯಮಂತ್ರಿಗಳಲ್ಲ, ಪ್ರಧಾನಮಂತ್ರಿಗಳು ಮಾಡಿ ನಮ್ದು ಐಡಿಯಾಲಜಿ, ನಾವು ಕಾಂಪ್ರಮೈಸ್ ಇಲ್ಲ. ನಾವು DMK ಜೊತೆ ಸೇರಿರೋದು ಕೂಡ ಅದೇ ಐಡಿಯಾಲಜಿ ಮೇಲೆ. ಆಮೇಲೆ ಇದು ತಮಿಳ್ ಅಸ್ಮಿತೆ. ಈಗ DMK ಕೂಡ ದ್ರಾವಿಡ ಅಸ್ಮಿತೆಯಿಂದ ಬಂದಿರೋದು, ವಿಜಯ್ ಕೂಡ ದ್ರಾವಿಡ ಅಸ್ಮಿತೆ ಪಾರ್ಟಿನೇ. ಅದಕ್ಕೆ ಕಾಂಗ್ರೆಸ್ ಪಕ್ಷ ವಿಜಯ್ ಜೊತೆ ಸಪೋರ್ಟ್ ಆಗಿ ನಿಂತಿದೆ. ದಟ್ ಸೇಮ್ ಟೈಮ್ ಈಗ DMK ಅಧ್ಯಕ್ಷ ಸ್ಟಾಲಿನ್ ಸಾಹೇಬ್ರು ಏನು ಹೇಳಿದ್ರು, ವಿಜಯ್ ಅವ್ರಿಗೆ ಜನ ಮನ್ನಣೆ ಕೊಟ್ಟಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡಲಿ ಅಂತ ಅವರೇ ಹೇಳಿದ ಮೇಲೆ ಈಗ ಏನು ವಿಜಯ್ DMK ಅಲಯನ್ಸ್ ಇದೆ, ಅವ್ರು ನ್ಯಾಚುರಲ್ ಆಗಿ TVK ಅವರಿಗೆ ಸಪೋರ್ಟ್ ಮಾಡ್ತಾರೆ. TVK ಅವರು ಇವತ್ತಲ್ಲ ನಾಳೆ ಆದರೂ ಆಗಲಿ ಅವರು ಓದ್ ತೊಗೊಳ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ. ಇನ್ ದ ಸೇಮ್ ಟೈಮ್ ಗವರ್ನರ್ದು ಒಂದು ಸತಿ ರಿಹರ್ಸಲ್ ಮಾಡ್ಕೊಳ್ಳಿ. ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೂ ಕರ್ನಾಟಕದಲ್ಲಿ ಯಡಿಯೂರಪ್ಪ ಅವರಿಗೆ 105 ಬಂದಾಗ ಯಾವ ಅಲಯನ್ಸ್ ಇರಲಿಲ್ಲ. ಯಾವುದು ಅವ್ರೇನು ಗವರ್ನರ್ ಸ್ಟೇಟ್ಮೆಂಟ್ ಮಾಡಿದೆ, ಇಟ್ ಈಸ್ ಆನ್ ರೆಕಾರ್ಡ್. 105 ಬಂದಾಗ ಯಾವುದು ಅತಿ ಹೆಚ್ಚು, ಯಾವ ಪಕ್ಷ ಅತಿ ಹೆಚ್ಚು ಸದಸ್ಯರನ್ನು ಕರೆಯುತ್ತೆ ಅವ್ರನ್ನ ಇನ್ವೈಟ್ ಮಾಡೋದು, ಇಟ್ ಈಸ್ ಅ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್, ಇಟ್ ಈಸ್ ಮೈ ಡ್ಯೂಟಿ ಅಂತ ಒಬ್ಬ ಗವರ್ನರ್ ಹೇಳಿದ್ದಾರೆ. ಇನ್ವೈಟ್ ಮಾಡಿದ್ರು, ಆಗಿತ್ತು ಇವರಿಗೆ ಸಿದ್ಧಾಂತ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಮಫ್ತಿ ಸಯೀದ್ ಮಗಳು ಆಯಮ್ಮ ಬಂದಾಗಲೂ ಕೂಡ ಯಾವುದು ಲೆಟರ್ ಕೊಟ್ಟಿರಲಿಲ್ಲ, ಇನ್ವೈಟ್. ಇದೇ BJP ಗವರ್ನರ್ ಇದ್ರು. ಬಟ್ ಇಲ್ಲೊಂದು ವಿಷಯ ಏನಂದ್ರೆ, ಯಡಿಯೂರಪ್ಪ ಅವ್ರನ್ನ ಇನ್ವೈಟ್ ಮಾಡಿದಾಗ ಕಾಂಗ್ರೆಸ್ ನಾಮಿನಿ ಗವರ್ನರ್ ಇದ್ರು ಕರ್ನಾಟಕದಲ್ಲಿ. ಅದೇ ಮಫ್ತಿ ಸಯೀದ್ ಅವ್ರನ್ನ ಮಗಳನ್ನ ಇನ್ವೈಟ್ ಮಾಡಿದಾಗ BJP ನಾಮಿನಿ ಗವರ್ನರ್ ಇದ್ರು. ಅಲ್ಲಿ ಕೂಡ ಆ ಮಹಿಳೆಯನ್ನ ನೀನು ಅತಿ ಹೆಚ್ಚು ಪಡೆದಿದ್ಯಮ್ಮ, ಇಟ್ ಈಸ್ ಏನು ವಾಯ್ಸ್ ಫಾರ್ ಸ್ಟೇಟು, ನೀವು ಬನ್ನಿ ಅಂತ ಕರೆದ್ರು. ಈ ಎರಡು ಇನ್ನು ಮುಂದೆ ಇದೆ. ಎರಡನ್ನ ಎಕ್ಸಾಂಪಲ್ ತಗೊಂಡು ಇವತ್ತು ಈ ದೇಶದಲ್ಲಿ ಚರ್ಚೆ ಆಗಬೇಕು. BJP ಅವರು ದ್ವಂದ್ವ ನೀತಿ ಬಯಲಾಗಬೇಕು. ಈಗ ಗವರ್ನರ್ನ ಕಾನ್ಸ್ಟಿಟ್ಯೂಷನ್ ಅದನ್ನು ಹೆಂಗೆ ಕುಲುಷಿತ ಮಾಡ್ತಾರೆ? ಈಗ ಗೊತ್ತಿದೆ, ಈ ತಮಿಳುನಾಡಲ್ಲಿ ಏನು ಗವರ್ನರ್ ಲಾಸ್ಟ್ 10 years ನಡೀತು, ವೆಸ್ಟ್ ಬೆಂಗಾಲ್ ನಡೀತು, ಇದೆಲ್ಲ ಗೊತ್ತಿದೆ. ಮಹಾರಾಷ್ಟ್ರದಲ್ಲಿ ಏನ್ ನಡೀತು ಗೊತ್ತಿದೆ. ಆದ್ರೆ ಯಾವುದೇ ಸಂವಿಧಾನದ ಅಡಿಯಲ್ಲಿ
ರಾಜ್ಯಪಾಲರನ್ನ ಕಟ್ಟಿ ಹಾಕೋ ಪ್ರಯತ್ನ ಆಗ್ತಾ ಇದೆಯಾ? ಪ್ರಜಾಪ್ರಭುತ್ವ ರಹಿತ ಯಾವುದೇ ಸಂವಿಧಾನದಲ್ಲಿ ಅನಾಚಾರಗಳಾಗಬಾರದು. ಇವತ್ತು ಯಾರು ಅತಿ ಹೆಚ್ಚು ಸೀಟ್ ಕೊಡಿದ್ದಾರೆ ಆ ರಾಜ್ಯದ ಧ್ವನಿ ಅವರು, ಅವ್ರನ್ನ ಕರೆಯೋದ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಮಾಡ್ಕೊಂಡು ಇಟ್ ಇಸ್ ಡ್ಯೂಟಿ ಟು ಗವರ್ನರ್ ಇನ್ವೈಟ್ ಮಾಡಬೇಕು. ಯಡಿಯೂರಪ್ಪರಿಗೆ ತಮಗೆ ಜ್ಞಾಪಕ ಇರಲಿ, ಯಡಿಯೂರಪ್ಪ ಅವರಿಗೆ 6 ದಿವಸ ಟೈಮ್ ಕೊಟ್ಟಿದ್ದಾರೆ. 6 ದಿವಸ ನೀವು ಅಟ್ಲೀಸ್ಟ್ ವಿಜಯ್ ಅವರಿಗೆ 2 ದಿವಸ ಆದ್ರೂ ಟೈಮ್ ಕೊಟ್ಟು ನಿನ್ನ ಅತಿ ಹೆಚ್ಚು ಕಳಿಸಿದ್ಯಾ. ಇಟ್ ಇಸ್ ಎ ಪ್ರೋಸೆಸ್ ಫಾರ್ ಡೆಮೋಕ್ರಸಿ. ಬನ್ರಿ ನೀವು ತಗೊಳ್ಳಿ ನೀವು ಅಂತ ಹೇಳ್ಬೇಕಾಗಿತ್ತಲ್ಲ, ಹಾಗೆ ಹೇಳಿಲ್ಲ. ಬಟ್ ನಾವ್ಯಾಕೆ ಡಿಎಂಕೆ ಇಂದ ಇವ್ರಿಗೆ ಹೇಳಿ ನಮ್ದು ಅವಕಾಶ ಉದ್ದೇಶ ಕೊಟ್ಟಿದ್ದಾರೆ. ಇಷ್ಟೇ. ಡಿಎಂಕೆ ಅವಕಾಶ ಕೊಟ್ಟಿದ್ದಾರೆ ರಾಜ್ಯಪಾಲರು. ನಮ್ದಿಷ್ಟೇ ಉದ್ದೇಶ. ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಮೇಡಮ್ ನಮ್ದು ಪ್ರೂವ್ ಮಾಡಿ ಅಂತ ಹೇಳಿದ್ದಾರೆ. ಮೇಡಮ್ ನವರೇ, ಇವತ್ತೆಲ್ಲ ನಾಳೆ ಓದ್ ತಗೋಬಹುದು. ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇದ್ವಿ ಟಿಎಂಕೆ ಅಂತ ಹೇಳಿದ್ರೆ, ನೋಡಿ ನಾವು ಯಾವುದೇ ಕಾರಣಕ್ಕೂ ಬಿಜೆಪಿ ಅಲಯನ್ಸ್ ಈ ದ್ರಾವಿಡ ರಾಜ್ಯದಲ್ಲಿ ಬರಬಾರ್ದು ಅಧಿಕಾರಕ್ಕೆ. ನಮ್ದು ಉದ್ದೇಶನೇ ಅದು. ನಾವು ಇವತ್ತಲ್ಲ ಅವತ್ತಿಂದ ಸರ್ಕಾರ ಇರೋ ಸರ್ಕಾರ ಕಳ್ಕೊಂಡಿದ್ದೀವಿ. ಎಷ್ಟೋ ಸರ್ಕಾರಗಳು ನಾವು ಬಿಎನ್ ನಿಂತವ್ರಿಗೆ ಸಪೋರ್ಟ್ ಮಾಡಿ ಸರ್ಕಾರ ಸಂಘ ಪರಿವಾರದ ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬಾರದು. ಅದನ್ನ ತಡೆಯೋದಕ್ಕೆ ಕಾಂಗ್ರೆಸ್ ಯಾವ ಲೆವೆಲ್ ಬೇಕಾದ್ರೂ ಹೋಗುತ್ತೆ, ಅದನ್ನು ತಡೆಯುತ್ತೆ. ಅದೇ ನಮ್ಮ ಸಿದ್ಧಾಂತ. ಆ ಆಧಾರದ ಮೇಲೆ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ಬಿಡೋದು. ನಾವು ಟಿವಿಕೆ ವಿರೋಧಿಗಳಲ್ಲ, ನಾನು ಅವಾಗಿಂದಲೂ ಹೇಳ್ತಾ ಇದ್ದೀನಿ, ನಾವು ಸೈದ್ಧಾಂತಿಕ ವಿರೋಧಿಗಳು. ಅಯ್ಯೋ, ನಿಮ್ಮ ಹತ್ರ ನಂಬರ್ ಇದ್ದಿದ್ರೆ ನೀವು ನಾವು ಸೈದ್ಧಾಂತಿಕ ವಿರೋಧಿಗಳು. ಟಿವಿಕೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥದ್ದು, ಅವರು ಸೈದ್ಧಾಂತಿಕ ವಿರೋಧಿ ಅಲ್ಲ. ನಮಗೆ ನಾವು ಟಿವಿಕೆ ವಿರೋಧಿಗಳಲ್ಲ. ಹೇಳ್ತಾ ಇದ್ದೀರಾ, ಓಪನ್ ಆಗಿ ಹೇಳ್ತಾ ಇದ್ದೀರಾ, ನಾವು ಧರ್ಮದ ಆಧಾರದಲ್ಲಿ ಚುನಾವಣೆ ಫೇಸ್ ಮಾಡ್ತಾ ಇದ್ದೀವಿ ಅಂತ. ಧರ್ಮ ಅಂತ ಬಳಸಿಲ್ಲ, ಸೈದ್ಧಾಂತ, ಸಿದ್ಧಾಂತ. ಈ ದೇಶ ಈ ದೇಶದ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ಆಗ್ದಂಗೆ ನಡ್ಕೊಳ್ತಕ್ಕಂಥದ್ದು ನಮ್ಮ ಸಿದ್ಧಾಂತ. ರಾಷ್ಟ್ರೀಯತೆಗೆ ಧಕ್ಕೆ ಆಗ್ದಂಗೆ ನಡ್ಕೊಳ್ತಕ್ಕಂಥ ಸಿದ್ಧಾಂತ ಡಿಎಂಕೆ ಹೇಳಿತ್ತು. ರಾಮ ಸುಳ್ಳು, ರಾಮ ಸೇತುವೆ ಸುಳ್ಳು, ರಾಮ ಸೇತುವೆ ಹೊಡೆದು ಬಿಸಾಕಿ ಅಂತ ಹೇಳಿತ್ತು. ಅದರ ವಿರುದ್ಧವಾಗಿ ನಮ್ಮ ಸಿದ್ಧಾಂತ. ಸಿಎಂ ಆಗೋದಕ್ಕೆ ಮೊದಲೇ ಎಷ್ಟು ಜನ ಚುನಾವಣೆಯಲ್ಲಿ, ಎಷ್ಟು ಸರ್ಕಾರಗಳು ಗೆದ್ದ ಮೇಲೆ ಗವರ್ನರ್ ಅವಕಾಶ ಕೊಟ್ಟ ಮೇಲೆ ಇಡಿ ಐಟಿ ತೋರಿಸಿ ಕಾಂಗ್ರೆಸ್ ಆರೋಪ ಏನ್ ಗೊತ್ತಾ? ನಮ್ಮ ಸಂವಿಧಾನ ಬದ್ಧವಾಗಿ ನೀವು ಕೇಳಬೇಕಾಗಿರೋದು ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳೇನಾಗಿತ್ತು, ಬಹುಮತ ಯಾರ ಹತ್ರ ಇರುತ್ತೋ, ಅಂದ್ರೆ ದೊಡ್ಡ ನಂಬರ್ ಯಾರ ಹತ್ರ ಇರುತ್ತೋ ಅವ್ರಿಗೆ ಮೊದಲ ಆಹ್ವಾನ ಹೋಗಬೇಕು, ಬನ್ನಿ ಸರ್ಕಾರ ರಚನೆ ಮಾಡಕ್ ಅವಕಾಶ ಮಾಡ್ಕೊಡ್ತೀವಿ ಅಂತ. ಈ ದೇಶದಲ್ಲಿ ಮಾಡ್ಲಿಲ್ಲ ತಮಿಳುನಾಡಲ್ಲಿ. ಅಟ್ಲೀಸ್ಟ್ ಇವರೇ ಹೋಗಿ ಹಕ್ಕು ಮಂಡನೆ ಮಾಡೋದಕ್ಕೆ ಹೋದ್ರೂ ಕೂಡ ನಂಬರ್ ತೋರಿಸಿ, ಪ್ರೂಫ್ ತೋರಿಸಿ, ಸಾಕ್ಷಿಗಳನ್ನ ತೋರಿಸಿ ಅಂತ ಅಧಿಕಾರದಿಂದ ದೂರ ಇಡೋ ಪ್ರಯತ್ನವನ್ನ ರಾಜ್ಯಪಾಲರನ್ನ ಕಟ್ಟಿ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ನೋಡಿ, ಸಾಕ್ಷಿ ಕೊಡಿ ಅಂತ ಕೇಳಿದ್ದಾರೆ. ಪಕ್ಷಕ್ಕೆ ಅಂಟಿ ಕೂತವರಲ್ಲ. ಕೇಳೋದು, ಇದು ರಾಜ್ಯಪಾಲರ